ಸಾಮಾನ್ಯ ಜನರಿಗೆ ಕಾನೂನು ಅರಿವಿಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಸರ್ಕಾರಿ ವಕೀಲರು ಕೊಡುತ್ತೆ, ಜೊತೆಗೆ ಬೇರೆ ಬೇರೆ ತರದ ಅಲ್ಗೋದಾಗ ಹೋದಾಗ ಹಿಂಗಮ್ಮ ಅಂತೆಲ್ಲ ಪೊಲೀಸ್ ಸ್ಟೇಷನ್ ಹೇಳ್ತಾರೆ, ಇಲ್ಲೂ ಹೇಳ್ತಾರೆ. ಆದ್ರೆ ಎಷ್ಟೋ ಜನಕ್ಕೆ ಈ ಕೇಸು ಈಗ BNS ಅಲ್ಲಿ ಅದೊಂದು ಕೇಸ್ ಆಯ್ತು, ಹಿಂದೆ 307 ಅಂತ ಅನ್ಕೊಳ್ಳಿ, ಯಾವ್ದೋ ಒಂದು ಕೇಸ್ ಹಾಕಿದ್ರು ಅಂತ ಅನ್ಕೊಳ್ಳಿ. ಅವ್ನು ಯಾಕೆ ಹೊಡೆದ ಏನ್ ಮಾಡ್ದ ಗೊತ್ತಿರಲ್ಲ, ಆಯ್ತಾ. ಅದಕ್ಕೆ 307 ಹಾಕಿ ಫಿಟ್ ಮಾಡಿದ್ರು ಅಂತ ಅನ್ಕೊಳ್ಳಿ. ನಾನು ಹಳೆ ಕಾನೂನು ಮಾತ್ರ ತಗೊಂತೇನೆ, ನನಗೆ ಈಗ ಯಾವ್ದು ಅಂತ ಗೊತ್ತಿಲ್ಲ. ಅದರಿಂದ ಆ ತರದ ಕೇಸ್ಗಳು ಬಂದಾಗ ಅವನಿಗೆ ಮನದಟ್ಟು ಮಾಡಿ ಈ ಕೇಸ್ ನಿನ್ಗಲ್ಲ ಅಂತ ಹೇಳಿ ಅರಿವು ಮೂಡಿಸುವಂತ ಕೆಲಸ ಸರ್ಕಾರದ ಕಡೆಯಿಂದ ಅಥವಾ ಪೊಲೀಸ್ ಕಡೆಯಿಂದ ಅಥವಾ ವಕೀಲರಿಂದ ಎಷ್ಟು ಪ್ರಮಾಣದಲ್ಲಿ ಆಗ್ತಿದೆ ಅಂತ. 307 ಒಂದು ಪಕ್ಕ ಕೇಳೋಣ ಮಣಿ ಅವರೇ. ನಾನು ಖಂಡಿತ ಇದಕ್ಕೆ ನಾನು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನಂದೇ ಒಂದು ಕೇಸ್ ಹೇಳ್ತೀನಿ. ಒಬ್ರಿದ್ರು, ಇವತ್ತಿಗೂ ಇದಾರೆ ಏರಿಯಾನಲ್ಲಿ. ಒಂದ್ ಟೈಮಲ್ಲಿ ಎಲ್ಲಾ ತರ ಕೇಸ್ಗಳು ಇತ್ತು ಅವ್ರ ಮೇಲೆ. ಬಟ್ ಏನೋ ಒಂದು ಅವ್ರಿಗೆ ಆದಂತಹ ಒಂದು ಮಗು ಆಗುತ್ತೆ, ಸೊ ಅವ್ರಿಗೆ ಒಂದು ರಿಯಲೈಸೇಷನ್ ಬಂದು ಎಲ್ಲಾ ಬಿಟ್ಬಿಡೋಣ ಅಂತ ಹೇಳಿ ಅವ್ರ ಪಾಡಿಗೆ ಅವರು, ಅವ್ರ ಮಿಸ್ಸಸ್, ಅವ್ರ ಮಕ್ಳು, ಅವ್ರ ತಾಯಿ ಜೀವನ ಮಾಡ್ಕೊಂಡಿರ್ತಾರೆ. ಅಂಡ್ ಅವ್ರಿಗೆ ಪೊಲೀಸ್ ಅವ್ರಿಗೂ ಆ ಫ್ಯಾಮಿಲಿಗೆ ಒಂದು ಗ್ರಜ್ ಇರುತ್ತೆ. ಯಾವಾಗ್ಲೂ ಟಾರ್ಚರ್ ಕೊಡ್ತಿರ್ತಾರೆ ಅವ್ನಿಗೆ. ಇಲ್ಲ ನಿನ್ ಸ್ಟೇಷನ್ಗೆ ಬರ್ಬೇಕು, 110 ಹಾಕ್ಬೇಕು ಅಂತ ಹೇಳಿ. 110 ಅಂದ್ರೆ ಇದೆ, ನೀನು ಈ ತರ ರೌಡಿ ಶೀಟರ್ ಆಗಿದ್ಯಾ, ನೀನು ಅವನ ಹಿಂದೆ ಮಾಡಿರುವಂತ ಒಫೆನ್ಸ್ ಗಳಿಗೂ ಒಂದು ರೌಡಿ ಶೀಟರ್ ಇನ್ಕ್ಲೂಡ್ ಮಾಡಿರ್ತಾರೆ. ಯಾರೋ ಅವ್ರಿಗೆ ಬುದ್ಧಿ ಮಾತು ಹೇಳ್ತಾರೆ, ಬೇಡಪ್ಪ ನೀನ್ 2 ವರ್ಷ ಏನೂ ಮಾಡ್ಬೇಡ, ಸೈಲೆಂಟ್ ಆಗಿರೋ, ಅದಾಗದೆ ರೌಡಿ ಶೀಟರ್ ಇಂದ ಹೆಸರಿಂದ ಚೇಂಜ್ ಆಗತ್, ನೀನು ಆರಾಮಾಗಿರು ಅಂತ. ಇವನು ಅದ್ರ ತಕ್ಕಂಗೆ ಎಲ್ಲಾ ತರ ಯಾವ್ದು ಸವಾಸಗಳು ಮಾಡಲ್ಲ, ಎಲ್ಲಾ ಬಿಟ್ಬಿಟ್ಟಿರ್ತಾನೆ. ಎಲ್ಲೋ ಒಂದ್ ಸ್ವಿಗ್ಗಿಗೋ ಝೊಮ್ಯಾಟೋಗೋ ಕೆಲಸ ಮಾಡ್ಕೊಂಡು ಜೀವನ ಮುಂದೆ ನಡೆಸ್ತಾ ಇರ್ತಾನೆ. ಇಲ್ಲ ಸರ್ ಅವ್ನಿಗೆ ಇನ್ನೊಂದ್ ಮಗುನೂ ಆಗುತ್ತೆ, ಆ ಮಗುಗೋಸ್ಕರ ಎಲ್ಲಾ ಬಿಟ್ಬಿಟ್ಟಿರ್ತಾನೆ. 2.5 ವರ್ಷ ಆಗಿರುತ್ತೆ. ಬಟ್ ಆ 2.5 ವರ್ಷ ಕೂಡ ಪೊಲೀಸ್ ಅವ್ರು ಎಲ್ಲಾ ತರ ಟಾರ್ಚರ್ ಕೊಡ್ತಾರ ಅವ್ನಿಗೆ. ನೀನು ಬರ್ಬೇಕು, ಸ್ಟೇಷನ್ಗೆ ಬರ್ಬೇಕು, 110 ಹಾಕ್ಸ್ಕೊಳ್ಬೇಕು, ನೀನ್ ರೌಡಿ ಶೀಟ್ರ ಇಲ್ವಾ ನೋಡ್ಬೇಕು, ಇನ್ಸ್ಪೆಕ್ಟರ್ ಮುಂದೆ ನಿಂತ್ಕೊಳ್ಬೇಕು, ನಿನ್ಗೆ ಗುಡ್ ಕ್ಯಾರೆಕ್ಟರ್ ಇದೆಯಾ ನೋಡ್ಬೇಕು. ಇವನು ಹೇಳ್ತಾನೆ, ಇಲ್ಲ ಸರ್ ನಾನು ಮುಂಚೆ ಎಲ್ಲಾ ಮಾಡ್ತಾ ಇದ್ದೆ, ಇವಾಗೆಲ್ಲಾ ಬಿಟ್ಬಿಟ್ಟಿದೀನಿ, ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ನಾನು ಏನು ಒಫೆನ್ಸ್ ಗಳು ಮಾಡಿಲ್ಲ, ನಾನು ಏನಿಗೆ ಬಂದು 110 ಸೈನ್ ಮಾಡ್ಬೇಕು ಅಂತ ಇವನ್ ವಾದ. ಪೊಲೀಸ್ ಅಲ್ಲೂ ಬಿಡಲ್ಲ. ಮನೆ ಮುಂದೆ ಹೋಗ್ತಾರೆ, ಅವ್ರ ಮಿಸ್ಸಸ್ದು ಫೋಟೋ ತೆಗಿಯೋದು, ಅವ್ರ ತಾಯಿದು ಫೋಟೋ ತೆಗಿಯೋದು, ಬೆಳಗ್ಗೆ 5 ಗಂಟೆಗೆ ಹೋಗಿ ಬಾಗಿಲು ತಟ್ಟೋದು, ರಾತ್ರಿ 12 ಗಂಟೆಗೆ ಬಂದು ಬಾಗಿಲು ತಟ್ಟೋದು, ಫುಲ್ ಈ ತರ ಪ್ರೈವಸಿನೆಲ್ಲ ವೈಲೇಷನ್ ಮಾಡ್ಕೊಂಡಿರ್ತಾರೆ. ಇವನು ಮಾತು ಕೇಳಲ್ಲ. ಇವನು ಇಲ್ಲ, ನಾನು ಇವನ್ ಪೊಸಿಷನ್ ಅಲ್ಲಿ ಇವನು ಕರೆಕ್ಟ್ ಇದ್ದಾನೆ, ನಾನು ಏನೋ ಒಫೆನ್ಸ್ ತಪ್ಪು ಮಾಡಿದ್ರೆ ನನ್ನ ಜೈಲಲ್ಲಿ ಹಾಕಿ ಪರವಾಗಿಲ್ಲ, ಬಟ್ ನಾನು ಎಲ್ಲಾ ಬಿಟ್ಟು ನಾನು ಬಾಳ್ತಿರೋ ಅಂತವನು, ನನಗೆ ಯಾಕೆ ಈ ತರ ಟಾರ್ಚರ್ ಕೊಡ್ತಿದ್ದೀರಾ. ಬಟ್ ಏನಂದ್ರೆ ಅವ್ನಿಗೆ ಏರಿಯಾನಲ್ಲಿ ಸ್ವಲ್ಪ ಹೆಸರು ಇರುತ್ತೆ. ಅವ್ನಿಗೆ ಎಲ್ಲಾರು ಸಹಾಯಕ್ಕೆ, ಎಜುಕೇಶನ್ಗೆ, ಸಣ್ಣ ಪುಟ್ಟ ಖರ್ಚುಗಳಿಗೆ, ಈ ತರ ಗಣಪತಿ ಕೂಡಿಸ್ತಾ ಇದೀವಿ, ಅಣ್ಣಮ್ಮ ಕೂಡಿಸ್ತಾ, ಎಲ್ಲದಕ್ಕೂ ಡೊನೇಷನ್ ಎಲ್ಲ ಇವನ್ ಮನೆ ಹತ್ರನೇ ಬರೋದು. ಪೊಲೀಸ್ ಅವ್ರಿಗೆ ಏನಂದ್ರೆ, ಇವನ್ ಒಂಥರ ಏರಿಯಾನಲ್ಲಿ ಲೀಡರು, ಇವನಿನ ಗ್ಯಾಂಗ್ ಲೀಡ್ರು, ಎಲ್ಲ ಹಂಗೆ ನಡೆಸ್ತಾವನೆ, ಇವ್ನು ಹೇಳ್ಬಿಟ್ಟು ಮಾಡ್ತಾ ಇದ್ದಾನೆ ಅಂತ ಅವ್ರಿಗೊಂದು ಡೌಟ್. ನಾನು ಒಂದ್ 2-3 ಸಲ ಹೋಗಿದ್ದೀನಿ, ಹೇಳಿದೀನಿ, ಇಲ್ಲ ಸರ್ ಎಲ್ಲಾ ಬಿಟ್ಬಿಟ್ಟಿದ್ದಾನೆ, ಇನ್ಫ್ಯಾಕ್ಟ್ ನಾನೇ ಅವ್ನಿಗೆ ಮಾನವ ಹಕ್ಕುಗಳ ಬಗ್ಗೆ ಎಲ್ಲಾ ತರ ಹೇಳ್ಕೊಡ್ತಾ ಇದ್ದೀನಿ. ಆದ್ರೂ ಸಹ ಒಂದ್ ದಿವಸ ಏನ್ ಮಾಡ್ತಾರೆ, ಪೊಲೀಸ್ ಅವ್ರಿಗೆ ಅವ್ನ ಮೇಲೆ ಫುಲ್ ಟಾರ್ಗೆಟ್ ಮಾಡಿ ಇಟ್ಕೊಂಡಿರ್ತಾರೆ. ಅದ್ಯಾಕೆಂದ್ರೆ ಅವನಿಗೆ ಗೊತ್ತಿರೋಂತಹ ಒಬ್ಬ ಫ್ರೆಂಡ್ ಯಾವ್ದೋ ಒಂದು ಗ್ಯಾಂಗ್ ವಾರ್ ಅಲ್ಲಿ ಭಾಗವಹಿಸಿರ್ತಾನೆ. ಯಾರೇ ಏನೇ ಮಾಡಿದ್ರು ಪೊಲೀಸ್ ಅವ್ರಿಗೆ ಇವನೇ ಮಾಡಿಸಿದ್ದು, ಇವನೇ ಮಾಡಿರೋದು ಅಂತ ಅವನ್ಗೆ ಕಣ್ಣು, ಅವನ ಮೇಲೆ ಕಣ್ಣು. ಆಯ್ತು ಅಂತ ಹೇಳಿ ಅವ್ನು ನನ್ನ ಹತ್ರ ಹೇಳ್ಕೊಂತಾನೆ, ನೋಡಿ ಸರ್ ನನ್ನ ಫ್ರೆಂಡ್ ಹಿಂಗ್ ಮಾಡ್ಬಿಟ್ಟ, ಈ ತರ ನನ್ನ ಮೇಲೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಬರ್ತಾ ಇದೆ, ಹಿಂಗೆ ಏನ್ ಮಾಡೋದು. ನಾನು ಅವ್ನಿಗೆ ಕೊಡ್ಬೇಕಾದಂತಹ ಕಾನೂನಾತ್ಮಕವಾದಂತಹ ಸಲಹೆ ಕೊಟ್ಟೆ. ಅದೇನು ಅಂತ ನನ್ನ ಮೈಕಲ್ಲಿ ಹೇಳೋದು, ಯಾಕಂದ್ರೆ ಪೊಲೀಸರ ಆಮೇಲೆ ನೋಡಿದ್ರೆ ನನ್ನನ್ನು ನೋಟ್ ಮಾಡ್ಕೊಂತಾರ. ಆಮೇಲೆ ನಾನು ಕಾನೂನಾತ್ಮಕವಾಗಿ ಅವ್ನಿಗೇನ್ ಸಲಹೆ ಕೊಡ್ಬೇಕು ಕೊಟ್ಟೆ. ಆವತ್ ಅದೇನ್ ಕೆಟ್ಟ ಬುದ್ಧಿ ಬಂತು, ಅವನ್ ಆ ಸಲಹೆ ತಗೊಂಡಿಲ್ಲ. ಬೆಳಗ್ಗೆ ನಾನು ಈ ಸಲಹೆ ಕೊಟ್ಟಿರ್ತೀನಿ ಅವ್ನಿಗೆ, ಹಿಂಗ್ ಮಾಡು, ಏನ್ ಪ್ರಾಬ್ಲಮ್ ಆಗಲ್ಲ, ನಾಳೆ ಒಳಗೆ ನಾನು ಕೋರ್ಟಲ್ಲಿ ನಾನು ನೋಡ್ಕೊಂತೀನಿ. ಸೊ ಅದೇನಾಗುತ್ತೆ, ತದನಂತರ ಅವತ್ತು ರಾತ್ರಿ ಫುಡ್ ಸ್ಟ್ರೀಟ್ ನಲ್ಲಿ, ಅವನು ನಮ್ ವಿ ಪುರಂ ಫುಡ್ ಸ್ಟ್ರೀಟ್ ನಲ್ಲಿ ಊಟ, ಮಗುಗೆ ಅವನು ತಿಂಡಿ ತಿನ್ನಿಸ್ತಾ ಇರ್ಬೇಕಂದ್ರೆ ಪೊಲೀಸರು ಯೂನಿಫಾರ್ಮ್ ಅಲ್ಲಿ ಇಲ್ಲ, ಪ್ರೈವೇಟ್ ಗಾಡಿನಲ್ಲಿ ಬಂದು, ಓಮ್ನಿ ವ್ಯಾನ್ ಅಲ್ಲಿ ಬಂದು ಕಿಡ್ನಾಪ್ ಸ್ಟೈಲ್ ಅಲ್ಲಿ ಎತ್ಕೊಂಡು ಹೋಗ್ತಾರೆ. ಅದಷ್ಟು CCTV ನಲ್ಲಿ ರೆಕಾರ್ಡು ಆಗಿದೆ. ಯಾಕಂದ್ರೆ ನಮ್ ಕಾನೂನಲ್ಲಿ ಒಂದು ನಿಯಮ ಇದೆ, ಇವಾಗ ಅರೆಸ್ಟ್ ಮಾಡ್ಬೇಕು, CRPC ಆಗ್ಲಿ ಅಥವಾ BNSS ತಗೊಂಡ್ರೆ ಪೊಲೀಸ್ ಆಫೀಸರ್ ಯೂನಿಫಾರ್ಮ್ ಅಲ್ಲಿ ಇರ್ಬೇಕು, ಬ್ಯಾಡ್ಜ್ ಅಲ್ಲಿ ಹೆಸರು ಕಾಣ್ಬೇಕು, ವಾರಂಟ್ ಕೊಡ್ಬೇಕು. ನಿಮಗ್ ಕೊಡಕ್ಕಾಗಲ್ಲ, ನಿನಗೆ ಓದಕ್ ಬರಲ್ಲ, ನಿಮ್ ಪಕ್ಕದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಓದಿಸ್ಬೇಕು, ಅದರಲ್ಲಿ ಫ್ಯಾಮಿಲಿಗೆ ಓದಿಸ್ಬೇಕು, ಅವ್ರ ಹತ್ರ ಸಿಗ್ನೇಚರ್ ತಗೊಳ್ಬೇಕು. ಪ್ರೊಸೀಜರ್ ಇದೆ ಅರೆಸ್ಟ್ ಹೆಂಗ್ ಮಾಡ್ಬೇಕು ಅಂತ. ಕರ್ಕೊಂಡ್ ಬಂದು ಸ್ಟೇಷನ್ ಅಲ್ಲಿ ಕೂಡಿಸ್ಬಿಡೋದ ರಾತ್ರಿ 1:30 ಹೆಂಗೆ. ಆಮೇಲೆ ನಮಗೆ ಅವ್ರ ಫ್ಯಾಮಿಲಿಯಿಂದ ಫೋನ್ ಬರುತ್ತೆ, ನಾವು ಸ್ಟೇಷನ್ಗೆ ಹೋಗ್ತೀವಿ. ನಾವು ಪ್ರಶ್ನೆ ಮಾಡಕ್ ಶುರು ಮಾಡಿದಾಗ ಆವಾಗ ನನ್ ಕಣ್ಮುಂದೆನೆ ರೆಕಾರ್ಡ್ ರೂಮ್ ಓಪನ್ ಮಾಡಿ ಗ್ರೌಂಡ್ಸ್ ಟೈಪ್ ಮಾಡ್ತಿದ್ದಾರೆ ಪ್ರೀವಿಯಸ್ ಡೇಟ್ಗೆ. ಅದು ಬರುತ್ತೆ.
ನಾನು ನೆಕ್ಸ್ಟ್ ಡೇ ಹೇಳ್ತೀನಿ ಇಲ್ಲಪ್ಪ ನೀನ್ ತಲೆ ಕೆಡ್ಸ್ಕೊಳ್ಬೇಡ, ನಾನು ನೆಕ್ಸ್ಟ್ ಡೇ ಹೋಗಿ ಕೋರ್ಟಲ್ಲಿ ಹೋಗಿ ಕೇಸ್ ಹಾಕ್ತೀನಿ. ಅದ್ರಲ್ಲಿ ಆಮೇಲೆ ನೆಕ್ಸ್ಟ್ ಡೇ ನಾನು ಕೋರ್ಟ್ಗೆ ಹೋಗಿ ಬರೋಷ್ಟೊತ್ತಿಗೆ ಅದು ಇಟ್ ಹ್ಯಾಪನ್ಸ್ ಆನ್ ಎ ಫ್ರೈಡೆ. ಯಾಕಂದ್ರೆ ಸ್ಯಾಟರ್ಡೇ ಕೋರ್ಟ್ ಇರಲ್ಲ, ಸಂಡೇ ಕೋರ್ಟ್ ಇರಲ್ಲ, ಮತ್ತೆ ಅವಕಾಶ ಸಿಕ್ಕಿದ್ರೆ ಮಂಡೇ. ಇವರು ನೋಡಿ ಹೆಂಗ್ ಸ್ಕ್ರಿಪ್ಟ್ ಬರೀತಾರೆ. ಸೊ ನಾನು ಗುರುವಾರ ರಾತ್ರಿ ಇದೆಲ್ಲ, ಅಂದ್ರೆ ಶುಕ್ರವಾರ ಬೆಳಗ್ಗೆ 1 ಗಂಟೆ 2 ಗಂಟೆಗೆ ಇದು ನಡೀತಿರೋದು. ಗುರುವಾರ ಅರೆಸ್ಟ್ ಈ ತರ ಕಿಡ್ನಾಪ್ ಸ್ಟೈಲ್ ಅಲ್ಲಿ ಕರ್ಕೊಂಡ್ ಬಂದಿರೋದು ಸ್ಟೇಷನ್ಗೆ. ನಾನು ಕೋರ್ಟ್ಗೆ ಹೋಗಿ ಇದೊಂದು ಕೇಸ್ ಹಾಕ್ತೀನಿ ಅಂತ, ಕೇಸ್ ಆಗೋಷ್ಟೊತ್ತಿಗೆ ಅವನ ಮೇಲೆ ಇಲ್ದಿರೋ ಸೆಕ್ಷನ್ಗಳು ಹಾಕ್ಬಿಟ್ಟು ಪರಂಪನಾಗ್ರಹರ ಆಲ್ರೆಡಿ ಜುಡಿಷಿಯಲ್ ಕಸ್ಟಡಿ ಕಳ್ಸ್ಬಿಟ್ಟಿದ್ದಾರೆ. ಏರಿಯಾನಲ್ಲಿ ಮಚ್ಚಿಟ್ಕೊಂಡು ನ್ಯೂಸೆನ್ಸ್ ಮಾಡ್ತಾ ಇದ್ದ, ಅಲ್ಲಿನ ಅಂಗಡಿಯವರಿಗೆ ಕಾಲರ್ ಇಟ್ಕೊಂಡು ಥ್ರೆಟ್ ಮಾಡ್ತಾ ಇದ್ದ ಅಂತ ಇಲ್ದಿರೋ ಕೇಸ್ಗಳನ್ನ ಹುಟ್ಟಿಸಿ ಅದ್ರ ಮೇಲೆ ಒಂದು ಪ್ರಿವೆನ್ಷನ್ ಆಕ್ಷನ್ ಅಂದ್ರೆ FIR ಬರಲ್ಲ ಇಂಥದಕ್ಕೆ. FIR ಬಂದ್ರೆ ಈ ನೀಟ್ ಪೊಲೀಸ್ ಅವ್ರು ಸಿಗಾಕ್ಸಕ್ಕೆ ಹುಷಾರಾಗಿ ನೋಡ್ಕೊಂಡು ಪ್ರಿವೆನ್ಷನ್ ಆಕ್ಷನ್ ರಿಪೋರ್ಟ್ ಅಂತ ಮಾಡಿ, ಈ ಹೊಸ BNSS ಕಾನೂನು ಬಂದಾಗಿಂದ ಒಂದು ಇದೆ ಏನಿದೆ, ಮುಂಚೆ ಇತ್ತು ಈ ತರ ಏನೇ ಒಂದು ಘಟನೆ ಆದ್ರೂ ಒಬ್ಬ ತಹಸೀಲ್ದಾರು, ಸರ್ಪಂಚ್ ಅಥವಾ DC ಇವ್ರ ಮುಂದೆ ಕರ್ಕೊಂಡು ಹೋಗಿ ಪ್ರೆಸೆಂಟ್ ಮಾಡಿ ಕಳ್ಸ್ಬೋದಿತ್ತು, ಸೆಕ್ಷನ್ 115. ಈ BNSS ಅಲ್ಲಿ ಏನ್ ಮಾಡಿದ್ದಾರೆ, ಇವಾಗ ಒಬ್ಬ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಇವಾಗ ಅವನು ಬೆಂಗಳೂರು ಸೌತ್ DCP ಆಗಿ ಕೂತ್ಕೊಂಡ್ರು, ಅವರೂ ಸಹ ಕೋರ್ಟಿನ ಕರ್ತವ್ಯಗಳು, ಕೆಲವೊಂದು ಕರ್ತವ್ಯಗಳನ್ನ ನಿರ್ವಹಿಸಬಹುದು ಅಂತ ಒಂದು ಕಾನೂನಿದೆ. ಅಂದ್ರೆ ಇಲ್ಲಿ ನಾನೇ ಕಲ್ಲನ್ನು ಹಿಡಿತಾ ಇದ್ದೀನಿ, ಪೊಲೀಸೇ ಕೋರ್ಟ್. ಸರಳವಾಗಿ ನಿಮ್ಮ ವೀಕ್ಷಕರಿಗೆ ಸರಳವಾಗಿ ತಿಳಿಸ್ಬೇಕಂದ್ರೆ ಪೊಲೀಸೇ ಕೋರ್ಟ್ ತರ ನಡೆಯುತ್ತೆ. ಇದು ಕಾನೂನಲ್ಲಿ BNSS ಕಾನೂನಲ್ಲಿ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನೇ ಒಬ್ಬ ಪೊಲೀಸ್ ಆಫೀಸರ್ ಆಗಿ ನಮ್ಮವ್ರದೇ ತಪ್ಪಿದೆ, ಆದ್ರೂ ಸಹ ಇಲ್ಲಿ ನಾನೇ ಕೋರ್ಟ್ ಆಗಿ ನಡ್ಕೊಂಡ್ ಬಂದು ಒಂದು ಪ್ರಿವೆನ್ಷನ್ ಆಕ್ಷನ್ ರಿಪೋರ್ಟ್ ಮಾಡ್ರಿ, ಇವ್ನು ತುಂಬಾ ನಟೋರಿಯಸ್ ಆಗಿ ಕಾಣ್ತಾನೆ, ಅವ್ರು ಕರ್ಕೊಂಡೋಗಿ ಜೈಲಲ್ಲಿ ಹಾಕ್ಬಿಟ್ಟಿದ್ದಾರೆ. ನಾನ್ ಕೋರ್ಟ್ ಮುಗಿಸ್ಕೊಂಡು ಫೈಲಿಂಗ್ ಮಾಡಿ ಎಲ್ಲಾ ಮುಗಿಸ್ಕೊಂಡ್ ಬರ್ತೀನಿ, ನೋಡಿದ್ರೆ ಅವ್ನು ಆಲ್ರೆಡಿ ಪರಂಪನಾಗ್ರಹಾರ. ಸ್ಯಾಟರ್ಡೇ ಕೋರ್ಟ್ ಇಲ್ಲ, ಸಂಡೇ ಕೋರ್ಟ್ ಇಲ್ಲ, ಮತ್ತೆ ಮಂಡೇ ಕಾನೂನಾತ್ಮಕವಾಗಿ ನಡೆಸಬೇಕಾಗಿದ್ದು. ಸೊ ಇಲ್ಲಿ ನಾನು ಏನಕ್ಕೆ ಈ ಒಂದು ಉದಾಹರಣೆ ಕೊಟ್ಟೆ ಅಂದ್ರೆ, ಇವಾಗ ಕೆಲವೊಂದು ಸಂದರ್ಭಗಳಲ್ಲಿ ಇಲ್ಲೇ ಬರೋದು 307 ಅಂತೀರಿ. ಇವಾಗ ಪೊಲೀಸ್ ಅವ್ರ ಮೇಲೆ ಒಂದು ಗ್ರಜ್ ಇರುತ್ತೆ. ಯಾಕಂದ್ರೆ ಎಲ್ಲಾ ಪೊಲೀಸ್ ಸುಮಾರು ಇದಾರೆ, ಹಾನೆಸ್ಟ್ ಆಫೀಸರ್ಸ್ ಇದಾರೆ, ಕಾನೂನಾತ್ಮಕವಾಗಿ ನಡ್ಕೊಳ್ಳೋರು ಇದಾರೆ, ಸುಮಾರು ಜನ ನಮಗೂ ಆಸ್ ಅಡ್ವೊಕೇಟ್ಸ್ ನಮ್ಗೆ ಇವತ್ತಿಗೂ ಹೆಲ್ಪ್ ಮಾಡೋರು ಇದಾರೆ. ಯಾಕಂದ್ರೆ ನಿನ್ನೆ ಸಹ ಒಂದು ರೇಪ್ ಕೇಸ್ ನಮ್ಮ ಆಫೀಸಿಗೆ ಬಂತು, ಪೊಲೀಸ್ ಅವ್ರಿಗೆ ಫೋನ್ ಮಾಡಿದ್ವಿ, ತುಂಬಾ ಸ್ಟ್ರಾಂಗ್ ಸೆಕ್ಷನ್ಸ್ ಎಲ್ಲ ರೆಡಿ ಮಾಡಿ, ಸರ್ ಹೆಣ್ಮಕ್ಳು ಜೀವನ ಸರ್ ಹಾಳು ಮಾಡ್ಬಾರ್ದು ಅಂತ ಹೇಳಿ ನಾವು, ಸರ್ ಏನಾದ್ರೂ ಇದ್ರೆ ಏನು ನಮಗೆ ₹1 ಕೊಡ್ಬೇಡಿ, ನಾವು ಆಸ್ ಆಫೀಸರ್ಸ್ ನಾವು ಮಾಡ್ತೀವಿ ಅಂತ ಹೇಳಿ ಆತರ ಈ ತರ ಎಥಿಕಲ್ ಆಗಿ ನಡ್ಕೊಳ್ಳೋ ಪೊಲೀಸ್ ಆಫೀಸರ್ಸ್ ತುಂಬಾ ಜನ ನನ್ನ ಪ್ರೊಫೆಷನಲ್ ನಾನು ನೋಡಿದ್ದೀನಿ. ಬಟ್ ಇಲ್ಲಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದೊಂದ್ ಕಡೆ ಏನಾಗುತ್ತೆ, ಪೊಲಿಟಿಕಲ್ ಪ್ರೆಷರ್ ಇರುತ್ತೆ. ಅಂದ್ರೆ ಈ ಪಕ್ಷದವರು ಅಥವಾ ಈ ಸಂಘಟನೆಯವರು, ಎಸ್ಪೆಷಲಿ ಇದು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮಗ್ ಬಹಳ ಚೆನ್ನಾಗಿ ಗೊತ್ತಿದೆ, ಈ ಸಂಘಟನೆಗೆ ಸಂಬಂಧಪಟ್ಟವ್ರು ಈ ತರ ಏನಾದ್ರು ಮಾಡಿದ್ರೆ, ಗಣೇಶ ಕೂಡ್ಸಿದ್ರೆ ಅಥವಾ ಗಣೇಶ ಕೂಡ್ಸ್ಬಿಟ್ಟು ಮೈಕ್ ಇಟ್ಕೊಂಡು ಸ್ಪೀಚ್ ಕೊಟ್ರೆ ಕರ್ಕೊಂಡೋಗಿ ಹಾಕಿ. ಇನ್ನೊಂದು ಘಟನೆ ಏನಿಗೆ ಬಂತು ಅಂದ್ರೆ, ನಮ್ಗೆ ಗೊತ್ತಿರೋನೊಬ್ಬ ಒಂದು ಪಕ್ಷಕ್ಕೆ, ಅದ್ರಲ್ಲಿ ಒಂದು ಸಂಘಟನೆಗೆ ಬಹಳ ಅವನೊಂದು ಸ್ಪೀಚ್ ಕೊಡ್ತಾನೆ, ಅವ್ರ ನಂತರ ಇನ್ನೊಬ್ರು ಸ್ಪೀಚ್ ಕೊಡ್ತಾರೆ. ಇದು ಗಣೇಶ ಮೆರವಣಿಗೆಗೆ ಸಂಬಂಧಪಟ್ಟಂತದ್ದು. ಆ ಮೆರವಣಿಗೆ ಟೈಮಲ್ಲಿ ಒಂದು ಸ್ಪೀಚ್ ಕೊಡ್ತಾರೆ. ಅದಾಗಿದ್ದೊಂದು 4-5 ದಿನಗಳಲ್ಲಿ ಆ ಒಂದು ತಾಲೂಕಿನಲ್ಲಿ ಒಂದು ಲಾ ಅಂಡ್ ಆರ್ಡರ್ ಇಶ್ಯೂ ಆಗುತ್ತೆ, ರಿಲಿಜಿಯಸ್ ಕಾನ್ಫ್ಲಿಕ್ಟ್ ಆಗುತ್ತೆ 2 ಧರ್ಮಗಳ ವಿರುದ್ಧ. ಈ ಸ್ಪೀಚ್ ಇಂದಾನೆ ಇವರೆಲ್ಲ ರೊಚ್ಚಿಗೆದ್ದು ಮಾಡಿದ್ದು ಅಂತೇಳಿ ಈ ಸೆಕ್ಷನ್ಗಳು ತಂದು ಅವನ ಮೇಲೆ ಹಾಕ್ತಾರೆ. 3 ವಿಷಯ ಬರುತ್ತೆ ಇಲ್ಲಿ. ಒಂದು, ಪೊಲಿಟಿಕಲ್ ಪ್ರೆಷರ್, ಯಾಕಂದ್ರೆ ಆ ಕ್ಷೇತ್ರ, ಆ ಒಂದು ಏನಿದೆ ಕಾನ್ಸ್ಟಿಟ್ಯೂನ್ಸಿ ಏನಿದೆ ಅದು ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂತವ್ರು. 2ನೇದು, ಅಲ್ಲಿ ಕೂತಿರುವಂತಹ ಒಬ್ರು ಆಫೀಸರ್ಗಳು ಇರ್ಬೋದು, ಅಲ್ಲಿ ಮಾಡ್ತಿರೋಂಥವ್ರು ಇರ್ಬೋದು, ಅವ್ರಿಗೊಂದು ಪ್ರೆಷರ್ ಇತ್ತು. 3ನೇದು ವೆಂಡೆಟಾ ಇತ್ತು. ಸೊ ದಿಸ್ ಇಸ್ ಅಟ್ ದ ಲಾರ್ಜರ್ ಸ್ಕೇಲ್. ಇವಾಗ ಅರ್ನಬ್ ಗೋಸ್ವಾಮಿ ಅವರು ಸಹ ಒಂದು ರಿಪಬ್ಲಿಕ್ ಟಿವಿ ಮಹಾರಾಷ್ಟ್ರನಲ್ಲಿ ನಡೆಸ್ಬೇಕಂದ್ರೆ, ಉದ್ಧವ್ ಠಾಕ್ರೆ ಮೇಲೆ ಏನೋ ಒಂದು ರಿಪೋರ್ಟಿಂಗ್ ಮಾಡ್ಬೇಕಂದ್ರೆ ಕರ್ಕೊಂಡೋಗಿ TRP ಹಗರಣದಲ್ಲಿ 25 ದಿನ ಜೈಲಲ್ಲಿ ಕೂಡಿಸಿದ್ರು. ಅದಾಗಿದ ನಂತರ ಇನ್ನೊಂದೇನೋ ರಿಲಿಜಿಯಸ್ ಕಾನ್ಫ್ಲಿಕ್ಟ್ ಅಲ್ಲಿ ಕೂಡಿಸಿದ್ರು. ಸೊ ಈ ತರ ಆಸ್ ಮಚ್ ಆಸ್ ಪೊಲೀಸ್ ಇಸ್ ದೇರ್ ಟು ಫಂಕ್ಷನ್ ಇಂಡಿಪೆಂಡೆಂಟ್ಲಿ, ಈ ತರ ಘಟನೆಗಳು ನಡೆದಾಗ ಯು ಕ್ಲಿಯರ್ಲಿ ನೋ ವೈ ಅ ಪರ್ಟಿಕ್ಯುಲರ್ ಆಫೀಸರ್ ಇಸ್ ಬಿಹೇವಿಂಗ್ ಇನ್ ಅ ಸರ್ಟನ್ ವೇ. ಇಲ್ಲೇನಾಗುತ್ತೆ, ಒಬ್ಬರ ಮೇಲೆ ಟಾರ್ಗೆಟ್ ಆಗಿರ್ತಾರೆ. ಇವಾಗ ನನ್ನ ಕೇಸ್ ನಾನು ಹೇಳ್ದಂಗೆ ತಗೊಳ್ಳಿ, ಅವ್ನ ಮೇಲೆ ಟಾರ್ಗೆಟ್ ಇತ್ತು. 2-2.5 ವರ್ಷ ಕಾದಿದ್ರು ಅವನ್ನ ಟಾರ್ಗೆಟ್ ಮಾಡಿ, ಅವ್ನ ಏನೋ ಒಂದು ಫಿಟ್ ಮಾಡಿಸಿ ಅವ್ನಿಗೆ ಜೈಲಿಗೆ ಕಳ್ಸೋಣ ಅಂತ. ಅವ್ನು ಯಾವುದೇ ತರ ಸಿಗಾಕೊಂತ ಇರ್ಲಿಲ್ಲ. ಅವಾಗ ಯಾವಾಗ್ಲೋ ಕೇಸ್ ಮಾಡಿದಾಗ ತುಂಬಾ ದೊಡ್ಡ ಲಾಯರ್ನ ಕರೆಸಿ ಆಚೆ ಬಂದು ಆ ಪೊಲೀಸ್ ಅವ್ನು ಯಾರು ಅವ್ನ ಮೇಲೆ ಕೇಸ್ ಹಾಕಿರ್ತಾರೋ ಅವನ್ನ ಸಸ್ಪೆಂಡ್ ಮಾಡೋ ಲೆವೆಲ್ಗೆ ತಗೊಂಡೋಗಿರ್ತಾನೆ. ಸೊ ಆ ಒಂದು ಗ್ರಜ್ಜು ಡಿಪಾರ್ಟ್ಮೆಂಟ್ ಅವ್ನ ಮೇಲೆ ಇಟ್ಕೊಂಡಿರುತ್ತೆ. ಸೊ ಈ ತರ ಕೆಲವೊಂದು ಕೇಸಲ್ಲಿ ಇಟ್ ವುಡ್ ಬೀನ್ ಅ ನಾರ್ಮಲ್ ಕಾಲೇಜ್ ಫೈಟ್, ಹಾಕಿ ಬ್ಯಾಟ್ ಇಟ್ಕೊಂಡು ಹೊಡೆದಾಡಿರ್ತಾರೆ, ಅದ್ರ ಮೇಲೆ 307 ಅಲ್ಲಿ ಕೂಡಿಸಿರುವಂತ ಘಟನೆಗಳು ನಾವು ನೋಡಿದೀವಿ. ಬಟ್ ಕೋರ್ಟ್ ಏನ್ ನೋಡುತ್ತಪ್ಪ ಇಂಥ ಕೇಸ್ಗಳಲ್ಲಿ ಅಂದ್ರೆ, ಎಲ್ಲಾ ಒಂದು ಸೆಕ್ಷನ್ಗೂ ಒಂದು ಇಂಗ್ರೀಡಿಯೆಂಟ್ ಅಂತ ಇರುತ್ತೆ. ಅಂದ್ರೆ ನಾನು ಏನಕ್ ಮಾಡ್ದೆ, ನಾನ್ ಮಾಡೋ ಉದ್ದೇಶ ಏನು, ನಾನು ಆ ಉದ್ದೇಶ ತಕ್ಕಂಗ್ ನಡ್ಕೊಂಡ. ಫಾರ್ ಎಕ್ಸಾಂಪಲ್, ನಾನು ನಿನ್ನನ್ನು ಮರ್ಡರ್ ಮಾಡ್ದೆ. ಇವಾಗ ನಾನು ನಿನ್ನ ಮರ್ಡರ್ ಮಾಡ್ದೆ ಅಂದ್ರೆ ಸುಮ್ಮನೆ ಮಣಿ ಬಾಪ ಅಂತ ಹೇಳಿ ನೀನ್ ಏನೋ ಜೋಕಲ್ಲಿ ತುಂಬಾ ವರ್ಷಗಳಾದ್ಮೇಲೆ ಸಿಕ್ಕಿರ್ತೀನಿ, ಹಳೆ ಫ್ರೆಂಡ್ ಅಂತ ತಳ್ಳಿರ್ತೀನಿ.
ನೀವು ಪಾಪ ಜಾರಿ ಬಿಲ್ಡಿಂಗ್ ಇಂದ ಬೀಳ್ಸಾಯ್ತೀರಾ. ನಾನ್ ನಿನ್ನ ಮರ್ಡರ್ ಮಾಡಿದೆ ಅಂತ ಹೇಳಕ್ ಆಗಲ್ಲ. ಅದೇ ನಾನ್ ನಿಮ್ ಮೇಲೆ ಇವ್ನ್ ಯಾರೋ ಮಣಿಕಂಠ ಬೆಳಿತಾ ಇದ್ದಾನೆ, ರಾಜಕೀಯವಾಗಿ ಬೆಳಿತಾ ಇದ್ದಾನೆ, ಪತ್ರಕರ್ತನಾಗಿ ಬೆಳಿತಾ ಇದ್ದಾನೆ, ಇವನ್ ಬೆಳೆದ್ರೆ ನಮ್ ಪಕ್ಷಕ್ ತುಂಬಾ ನಷ್ಟ ಆಗತ್ತೆ, ಇವನ್ ಬೆಳೆದ್ರೆ ನಮ್ಗ್ ಗ್ರೋತ್ ಇರಲ್ಲ ಅಂತ ಹೇಳಿ ತಳ್ತೀನಿ. ಫಸ್ಟ್ ಟೈಮ್ ತಳ್ಳೋದಿಕ್ಕೂ ಸೆಕೆಂಡ್ ಟೈಮ್ ತಳ್ಳೋದಿಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಅದೇ ಇಲ್ಲ, ಒಂದು ಮೋಟಿವ್ ಏನು, ಆ ಮೋಟಿವ್ ತಕ್ಕಂಗ್ ನಾನ್ ನಡ್ಕೊಂಡ, ನಾನು ಒಬ್ನೇ ಈ ತರ ಮಾಡದ್ನ ಅಥವಾ ನನ್ ಜೊತೆ ಸುಮಾರು ಮಂದಿಗಳು ಸಹಕಾರ ಕೊಟ್ರ, ಯಾರ್ಯಾರು ಸಹಕಾರ ಕೊಟ್ರು, ಏನಕ್ಕೆ ಈ ಮರ್ಡರ್ ಮಾಡಿದ್ರು. ಸೊ ಎಲ್ಲದಕ್ಕೂ ಒಂದು ಇಂಗ್ರೀಡಿಯೆಂಟ್ ಇರುತ್ತೆ. ಇನ್ನು ಮತ್ತೆ ಲ್ಯಾಟಿನ್ ಅಲ್ಲಿ ಆಕ್ಟಸ್ ನಾನ್ ಫ್ಯಾಸೆಟ್ರಿಯಂ ಮೆನ್ಸಿಟ್ರಿಯಾ ಅಂತ ಹೇಳ್ತೀವಿ ನಾವ್ ಇದನ್ನ. ಅಂದ್ರೆ ನಾನ್ ಏನೇ ಒಂದು ಆಕ್ಷನ್ಗೂ ಅದಕ್ಕೊಂದು ಉದ್ದೇಶ ಇರ್ಬೇಕು. ಇವಾಗ ನಾನು ಶೇಕ್ ಹ್ಯಾಂಡ್ ಕೊಡಪ್ಪ ಅಂತ ಹೇಳಿ ಶೇಕ್ ಹ್ಯಾಂಡ್ ಕೊಡೋದಕ್ಕೂ ಶೇಕ್ ಹ್ಯಾಂಡ್ ಕೊಟ್ಟು ಕೈ ಇಸ್ಕೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ಅದು ಕೋರ್ಟ್ ಅದನ್ನ ನೋಡುತ್ತೆ, ಅದ್ರ ಮೇಲೆ ತೀರ್ಪುಗಳು ಬರೋದು. ಅವಾಗ್ಲೇ ಹೇಳ್ತಿದ್ರಲ್ಲ, ನಿಮ್ಮ ಈ ರೌಡಿ ಶೀಟರ್ನ ಹೀಗೆಲ್ಲ ನಡೆಸ್ಕೊಂಡ್ರು ಅಂತ. ಒಬ್ರು ಒಳ್ಳೆ IAS ಆಫೀಸರ್ ಜೊತೆ ಮಾತಾಡ್ತೀವಿ, IPS ಆಫೀಸರ್ ಜೊತೆ. ಅವ್ರು ಅದೇ ಹೇಳ್ತಾ ಇದ್ರು, ನಾವ್ ಎಷ್ಟೋ ಪ್ರಕರಣಗಳಲ್ಲಿ ಅವನ್ನ ಸರಿ ಮಾಡಿ ಅವ್ನ ದಾರಿಗೆ ನಡಿಲಿ ಅಂತ ಬಿಟ್ಟಾಗ್ಲು ಈ ಕೆಳ ಲೆವೆಲ್ ಇರುವಂತ ಅಧಿಕಾರಿಗಳು ಅವನು ಪ್ರತಿ ಕ್ರೈಮ್ಗೂ ಕೂಡ ಅದ್ರ ಹಿಂದೆ ಏನೋ ಒಂದು ಅರ್ಥ ಇರುತ್ತೆ. ಯಾರು ನನ್ನ ರೌಡಿ ಆಗ್ಬೇಕು ಅಂತ ಹೇಳಿ ಯಾರು ಬರಲ್ಲ, ಯಾವ್ದೋ ಒಂದು ಕಾರಣ ಇರುತ್ತೆ. ಆ ಕಾರಣನ ಅವ್ನಿಗೆ ಸ್ವಲ್ಪ ಶಿಕ್ಷೆ ಮೂಲಕನೋ ತಿದ್ದಿ ಎಲ್ಲ ಹೇಳಾಗ ಆಮೇಲೂ ನಮ್ಮ ಈ ಪೊಲೀಸ್ ಆಫೀಸರ್ಗಳು ಈ ತರ ನಡ್ಸ್ಕೊಂತಿದ್ದಾರೆ ಸರ್ ಅಂತ ಮಾತಾಡಿರೋದು ನನ್ನ ಹತ್ರನಿದೆ. ಆದ್ರೆ ಹೋಗೋರು ಅದೇ ಹೇಳ್ತಾರೆ, ಸರ್ ನಾವು ಕರ್ದು ಈ ತರ ಎಲ್ಲ ಮಾತಾಡಿರ್ತೀವಿ ಅವ್ರ ಹತ್ರ. ಆಮೇಲೆ ಪೊಲೀಸ್ ಆಫೀಸರ್ಗಳು ಸರಿಯಾಗಿದ್ದಾರೆ, ಆದ್ರೆ ಅವನಿಗೆ ಒಂದು ಇದಿರುತ್ತೆ, ಅವ್ರ ಇಡೀ ಫ್ಯಾಮಿಲಿ ಪೊಲೀಸ್ ಇಲಾಖೆನ ನೋಡೋ ರೀತಿನೇ ಬದಲಾಗ್ಬಿಟ್ಟಿರುತ್ತೆ. ಎಷ್ಟೋ ಸತಿ ಹೇಳ್ತಾರೆ ಆಫೀಸರ್ಗಳು, ನಾನು ತುಂಬಾ ಹತ್ರದಿಂದ ಮಾತಾಡಿದ್ದೀನಿ ಕೆಲವರು ಆಫೀಸರ್ಗಳು, ಅವ್ನ್ ತಿತ್ಕೊಂಡ್ಬಿಡ್ಲಿ ಅನ್ಬಿಟ್ಟು ಎಷ್ಟು ಅವಕಾಶಗಳು ಕೊಟ್ಟಿರ್ತಾರೆ ಅಂದ್ರೆ ಅವ್ನ್ ತಿತ್ಕೊಳಕ್ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕೇಸ್ ಹಾಕ್ತಾರೆ. ನೀವ್ ಹೇಳ್ದಂಗೆ ಇದು ಸಮಾಜಕ್ಕೆ ಒಂಥರ ಮಾರಕನೇ ಇದು. ಅವನು ಉದ್ದೇಶಪೂರ್ವಕವಾಗಿ ಅವ್ನು ಸರಿ ಆಗ್ಬೇಕು, ನಾನು ಬೇಡ ಇದೆಲ್ಲ ಬಿಡೋಣ ಅನ್ನೋ ಟೈಮಲ್ಲಿ ಪೊಲೀಸ್ನವರೇ ಪ್ರವೋಪ್ ಮಾಡುವಂಥದ್ದು. ಈ ಅನೇಕ ಜಡ್ಜ್ಮೆಂಟ್ಗಳಲ್ಲೂ ಕೂಡ ಇದನ್ನು ಉಲ್ಲೇಖ ಮಾಡ್ರೆ, ನೀವು ಮಾಡೋ ಕೆಲಸ ನಾವು ಈಗ ಯೂಟ್ಯೂಬಲ್ಲಿ ಬರ್ತಾ ಇರ್ಬೇಕಾದ್ರೆ ನೋಡ್ತಿರ್ತೀವಲ್ಲ, ನೀವ್ ಯಾಕೆ ಹಿಂಗ್ ನಡ್ಕೊಂಡಿದ್ರ, ನೀವ್ ಯಾಕೆ ಯೂನಿಫಾರ್ಮ್ ಹಾಕೊಂಡ್ ಬಂದಿಲ್ಲ ಅಂತೇಳಿ ಜಡ್ಜ್ಗಳಿಗೆ ಕೇಳೋವಂಥದ್ದು ನೋಡಿದಾಗ ಕಾನೂನು ಎಷ್ಟು ಬಲಿಷ್ಠವಾಗಿದೆ ಅನ್ನೋದನ್ನ ಕಾಣಿಸುತ್ತೆ. ಇದು ಒಟ್ಟಾರೆ ಇದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಜೊತೆಗೆ ಯಾರೋ ಒಂದು 2-3 ಜನರಿಂದ ಅವ್ನು ಮತ್ತೆ ಅವನ ಅದೇ ಕ್ರೈಮ್ ಕಡೆಗೆ ಹೋಗ್ತಿದ್ದಾನೆ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಮತ್ತೆ ಇದಕ್ಕೆ 3 ದಿಕ್ಕುಗಳಿದೆ ಆನ್ಸರ್ಗಳು. ಒಂದು, ನೀವು ಈ ಬೆಂಗಳೂರ್ದು ಅಂಡರ್ ವರ್ಲ್ಡ್ ಹಿಸ್ಟ್ರಿ ನೋಡಿದ್ರೆ ಯಾವೊಬ್ಬ ದೊಡ್ಡ ಡಾನು ಇನ್ನೊಬ್ಬ ಡಾನ್ ಕೈಲಿ ಸತ್ತವನಲ್ಲ. ಸತ್ತಿದ್ರು ಸಹ ಅದ್ರ ಹಿಂದೆ ಯಾರಿದ್ರು, ಯಾರ ಈ ತರ ಆರ್ಕೆಸ್ಟ್ರಾ ಮಾಡಿದ್ರು. ನಾನು ಆ ಡಾನ್ ಹೆಸರು ಹೇಳಕ್ ಹೋಗಲ್ಲ, ರೌಡಿ ಹೆಸರು ಹೇಳಕ್ ಹೋಗಲ್ಲ. ಅದ್ರ ಮೇಲೆ ಸಿನಿಮಾಗಳಾಗಿದೆ, ಪುಸ್ತಕಗಳು ನಿಮ್ ಪತ್ರಕರ್ತರೇ ಬರ್ದಿದ್ದಾರೆ. ಇವತ್ತಿನವರೆಗೂ ಸಿನಿಮಾ ಆಗ್ತಾನೆ ಇದೆ. ಒಂದು ನನಗ್ ಗೊತ್ತಿರೋ 2 ಸಿನಿಮಾಗಳು ಬಂದಿದೆ. ಒಬ್ರು ತುಂಬಾ ದೊಡ್ಡ ಡಾನು, ಒಬ್ರು ಯಾರನ್ನೋ ಹೈಯರ್ ಮಾಡ್ಕೊಂಡು ನಡೆಸಿ ಅವರು ಸಹ ಬಂದು ಸಂಘಟನೆಗಳು ಕಟ್ಟಿದ್ರೆ ಅದು ನಾನು ಆ ಒಂದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದೊಂದು ಕಡೆ ಟಾಮ್ ಅಂಡ್ ಜೆರ್ರಿ ಅಂತೀವಲ್ಲ, ಪೊಲೀಸ್ ಅವ್ರಿಗೆ ಗೊತ್ತು. ಯಾಕಂದ್ರೆ ಈ ಒಬ್ಬ ರೌಡಿ ಮೇಲೆ ಅವ್ರು ಅಗೇನ್ಸ್ಟ್ ಆಗಿ ಹೋಗ್ಬೇಕಂದ್ರೆ ಅವನೊಬ್ಬ ರೌಡಿ ಅನ್ಸ್ಕೊಳ್ಳೋದಕ್ಕೂ 2 ತರ ಇರ್ತಾನೆ. ಇಲ್ಲ ಏನು ಜೀವನದಲ್ಲಿ ದಿಕ್ಕಿಲ್ದೆ ಲಾಂಗು ಮಚ್ಚು ಅಥವಾ ಇದ ಬಿಸ್ನೆಸ್ ಅಂತ ಹಿಡಿದಿರೋನು, ಅಥವಾ ಯಾರೋ ಒಬ್ರು ರಾಜಕೀಯವಾಗಿ ಅವನ್ನ ಬಳಸ್ಕೊಂಡು ಆ ಸ್ಥಾನದಲ್ಲಿ ಕೂಡಿಸಿ ಅವ್ರು ಮಾಡ್ಬೇಕಾಗಿರೋಂತ ಕೆಲ್ಸಗಳನ್ನ ಇವ್ರ ಮುಖಾಂತರ ಮಾಡಿಸ್ತಿರೋಂಥವ್ರು. ನನಗ್ ಗೊತ್ತಿರೋ ಪ್ರಕಾರ ರೌಡಿಸಮ್ಗಳು ಈ ತರ ಇರುತ್ತೆ. ಸೊ ಇವಾಗ ನಾನು ಆಸ್ ಅನ್ ಆಫೀಸರ್, ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಎನ್ಶೋರ್ ದಟ್ ದೇರ್ ಇಸ್ ಪೀಸ್ ಅಂಡ್ ಈ ನನ್ನ ಝೋನ್ ಏನಿರುತ್ತೆ, ನನ್ನ ಜ್ಯೂರಿಸ್ಡಿಕ್ಷನ್ ಇರುತ್ತೆ, ಶಾಂತಿಯುತವಾಗಿ ನಡಿಬೇಕು ಅನ್ನೋದು ನನ್ನ ಜವಾಬ್ದಾರಿ. ಇವಾಗ ನಾನು ಅವನ್ನ ಕೆದಕಕ್ಕೆ ಆಸ್ ಅನ್ ಆಫೀಸರ್ ಹೋದ್ರೆ ನನಗೆ ನನ್ಕಿನ್ನ ಮೇಲಧಿಕಾರಿಗಳು ಅಥವಾ ಬೇರೆ ಒಂದು ಶಕ್ತಿಶಾಲಿ ಸಂಸ್ಥೆಗಳಿಂದ ನನಗ್ ಕಾಲ್ ಬಂದು ನನ್ನ ಕರಿಯರ್ಗೆ ಅಫೆಕ್ಟ್ ಆಗುವಂತದ್ದಿರುತ್ತೆ. ಅಂತ ಟೈಮಲ್ಲಿ ನಾನು ಏನ್ ಮಾಡ್ತೀನಿ, ಆಪೋಸಿಷನ್ ಗ್ಯಾಂಗ್ಗಳನ್ನ ನಾನೇ ಎಬ್ಬರಿಸ್ತೀನಿ. ಸೊ ಅಂಡ್ ಇದು ನಾನ್ ಒಂದು ಫಿಕ್ಷನಲ್ ಸ್ಟೋರಿ ಅಲ್ಲ, ಇದು ನೀವು ಆಸ್ ಅ ಜರ್ನಲಿಸ್ಟ್ ನೋಡಿರ್ತೀರಾ. ನಾನು ಆಸ್ ಅ ಲಾಯರ್ ಅದಕ್ಕೆ ನಾನು ಹೇಳಿದ್ದು, ಬೆಂಗಳೂರು ಅಂಡರ್ ವರ್ಲ್ಡ್ ಹಿಸ್ಟ್ರಿನಲ್ಲಿ ಇದು ನಡೆದಿರುವಂತ ಘಟನೆಗಳಿದಾವೆ. ಇದ್ರ ಮೇಲೆ ಆರ್ಕೆಸ್ಟ್ರಾ ಮಾಡಿ ಮಾಡಿಸೋದು. ಎರಡನೇದೇನಂದ್ರೆ, ಇನ್ನೊಂದೇನು ಅಂದ್ರೆ ಈ ಒಂದು ಪ್ರಮೋಷನ್ ಡ್ರಿವನ್ ಇದು. ಇವಾಗ ಒಂದು ಕೇಸ್ ಆಗಿರತ್ತೆ, ಇನ್ವೆಸ್ಟಿಗೇಷನ್ ಮುಗಿಸ್ಬೇಕು, ಚಾರ್ಜ್ ಶೀಟ್ ಮುಗಿಸ್ಬೇಕು, ಕೋರ್ಟ್ ಕೇಳ್ತಾ ಇರತ್ತೆ, ಕೋರ್ಟ್ ಟೈಮ್ ಕೊಟ್ಟಿರುತ್ತೆ 25 ದಿನ 30 ದಿನದಲ್ಲಿ ನಂಗೆ ಇದು ಬೇಕು ಅಂತ. ಇಲ್ಲ ಒಬ್ಬನ ಕಸ್ಟಡಿನಲ್ಲಿ ಇಟ್ಕೊಂಡಿರ್ತೀವಿ, ಕಸ್ಟಡಿನಲ್ಲಿ ಕೋರ್ಟ್ ಹೇಳುತ್ತೆ 15 ದಿನ ಒಳಗೆ ನೀನ್ ನಂಗೆ ರಿಪೋರ್ಟ್ ಕೊಡ್ಬೇಕು ಅಂತ. ಈ ಇವಾಗ ಯಾವತ್ತು ನಾವು ಕಾನೂನಲ್ಲಿ ಒಂದು ಹೇಳ್ತೀವಿ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್, ಜಸ್ಟಿಸ್ ಹರೀಡ್ ಇಸ್ ಜಸ್ಟಿಸ್ ಬರೀಡ್.
ಅಂದ್ರೆ ಇಂಥ ಟೈಮಲ್ಲಿ ಏನಾಗುತ್ತೆ, ಓಕೆ ಇವಾಗ ಯಾರೋ ಇರ್ಬೇಕು, ಯಾರನ್ನೋ ಹಿಡಿಬೇಕು, ಇವನಿಗೆ ಫೈನಾನ್ಷಿಯಲ್ ಪವರ್ ಇಲ್ಲ, ಇವ್ನು ಹಿಡಿದ್ರೆ ದೊಡ್ಡ ಲಾಯರ್ಗಳು ಬರಲ್ಲ, ಅಂಡ್ ಇವ್ರ ಅಮ್ಮ ನೋಡಿದ್ರೆ ಮನೆ ಕೆಲಸ ಮಾಡ್ಕೊಂಡಿರ್ತಾರೆ, ಇವ್ರ ಅಪ್ಪ ನೋಡಿದ್ರೆ ಎಲ್ಲೋ ಕುಡಿದು ಎಲ್ಲೋ ಬಿದ್ದಿರ್ತಾರೆ. ಸೊ ಈ ತರ ಒಬ್ಬ ಬ್ಯಾಕ್ ಗ್ರೌಂಡ್ ಇರೋನು, ಅಂಡ್ ಇವನು ನಟೋರಿಯಸ್ ಆಗಿ ರಿಪೀಟೆಡ್ ಒಫೆಂಡರ್ ಆಗಿರ್ತಾನೆ. ಸೊ ಅಂತವ್ರನ್ನ ಟಾರ್ಗೆಟ್ ಮಾಡಿ ಕೂಡ್ಸಿದ್ರೆ ಸಪೋರ್ಟ್ ಸಿಗಲ್ಲ, ಆಂಟಿಸಿಡೆಂಟ್ ಇರುತ್ತೆ. ಯಾವನು ಇಲ್ಲಪ್ಪ ನಾನು ಎಲ್ಲಾ ಬಿಟ್ಬಿಡ್ತೀನಿ, ನಾನು ಹೋಗಿ ಎಲ್ಲೋ ಸ್ವಿಗ್ಗಿನೋ ಝೊಮ್ಯಾಟೋನೋ ಏನಿಲ್ವೋ ಒಂದು ಶಾಪಲ್ಲಿ ಹೋಗಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತೀನಿ ಅಂತ ಅವನ ಉದ್ದೇಶ ಇರುತ್ತೆ. ಬಟ್ ಇಂಥ ಟೈಮಲ್ಲಿ ಹೋಗಿ ಅವನ್ನೇ ಹೋಗಿ ಕೆದಕಿ ಮಾಡಿ ಕೂಡಿಸ್ತಾರೆ. ಸೊ ಅಂತದ್ದು ಇವಾಗ ಕೆಲವು ಪೊಲೀಸ್ ಆಫೀಸರ್ಗಳಿದ್ದಾರೆ, ಎಸ್ಪೆಷಲಿ ಬೆಂಗಳೂರಲ್ಲಿ ಹೇಳ್ಬೇಕಂದ್ರೆ, ನಾನು ಬೇರೆ ಸ್ಟೇಟಲ್ಲೂ ತೆಲಂಗಾಣನಲ್ಲಿ ಡೆಲ್ಲಿನಲ್ಲೂ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಅದರಿಂದ ನಾನು ಬೇರೆ ಸ್ಟೇಟ್ಗಳಿಗೆ ನೋಡಿದ್ರೆ ನಮ್ಮ ಕರ್ನಾಟಕ ಪೊಲೀಸ್ ನಾನು ಏನಕ್ಕೆ ಮೆಚ್ತೀನಿ ಅಂದ್ರೆ, ಸುಮಾರು ಜನ IPS ಆಫೀಸರ್ಗಳು ಎಷ್ಟೊಂದು ಹಳ್ಳಿಗಳಲ್ಲಿ, ನೀವು ರೂರಲ್ ಬಗ್ಗೆನೂ ಕೇಳ್ತಾ ಇದ್ರಿ ಯಾವಾಗ್ಲೇ, ಕ್ಲಾಸಸ್ ತಗೊಂತಾರೆ. ನೋಡ್ರಪ್ಪ ಸಂವಿಧಾನ ಅಂದ್ರೆ ಹಿಂಗಿರುತ್ತೆ, ನಿಮ್ಮ ಮಾನವ ಹಕ್ಕುಗಳಂದ್ರೆ ಹಿಂಗಿರುತ್ತೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 21, ಈ ತರ ಓರಿಯಂಟೇಶನ್ ಕೊಟ್ಟು, ಅವೇರ್ನೆಸ್ ಕೊಟ್ಟು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಜೊತೆ ಕೊಲಾಬರೇಟ್ ಆಗಿ, ನೋಡಿ ಮೇಡಮ್ ಈ ಸ್ಲಮ್ಗೆ ಹೋಗಿ ಈ ತರ ಪಾಠ ಮಾಡಿ, ಈ ತರ ಕಾಲೇಜ್ಗಳನ್ನೆಲ್ಲ ಲೀಗಲ್ ಸರ್ವಿಸಸ್ ಮುಖಾಂತರ ಅವೇರ್ನೆಸ್ ಗಳು ಕೊಟ್ಟು ಮಾಡಿಸಿರುವಂತ ಪೊಲೀಸ್ ಆಫೀಸರ್ಗಳು ನಾನು ತುಂಬಾ ನೋಡಿದೀವಿ. ಆದ್ರೆ ಈ ಕೀಳ ಮಟ್ಟದಲ್ಲಿ ಇವಾಗ ಲೋವರ್ ಎಂಡ್ ಆಫ್ ದ ಪಿರಮಿಡ್ ಅಲ್ಲಿ ಸುಮಾರು ಜನ ಟಾರ್ಗೆಟ್ ಮಾಡೋದು, ಅದು ಒಂದೊಂದ್ಸಲಿ ಏನಾಗುತ್ತೆ, ಈಸಿ ಮನಿ, ಸುಮ್ನೆ ಏನೊಂದು ರೋಲ್ ಕಾಲ್ ಮಾಡೋದು, ಕೂಡ್ಸ್ಬಿಟ್ಟು ಇಷ್ಟು ಅಂತ ದುಡ್ಡು ಗೊತ್ತು ಅವ್ನ್ ಕಳ್ತನ ಮಾಡಿ ಇಷ್ಟು ಅಂತ ತಗೊಂಡಿದ್ದಾನೆ ಅಂತ ಅವನ ಹತ್ರ ಹೋಗೋದು, ಇಷ್ಟು ಕೊಡಪ್ಪ ನೋಡಿ ನಿನ್ ಮೇಲೆ ಕಂಪ್ಲೇಂಟ್ ಇದೆ, ಈ ತರ ನೀನ್ ಕೊಟ್ಟಿಲ್ಲ ಅಂದ್ರೆ ನನ್ ಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಹಫ್ತಾ ಮಾಡೋದು. ಸೊ ಇದೆಲ್ಲ ಬೇಜಾನ್ ನಾವು ಕಂಡು ಬಂದಿದ್ವಿ. ಬಟ್ ಅಗೇನ್ ಸಿಸ್ಟಮ್ ಆಸ್ ಇನ್ ದ ಲಾರ್ಜರ್ ಪರ್ಸ್ಪೆಕ್ಟಿವ್ ಇಸ್ ವೆರಿ ಸ್ಟ್ರಾಂಗ್, ವೆರಿ ಎಫಿಷಿಯಂಟ್. ಇಟ್ಸ್ ದೀಸ್ ಲೂಪ್ ಹೋಲ್ಸ್ ಹಿಯರ್ ಅಂಡ್ ದೇರ್, ಅಂಡ್ ಇನ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಗೊತ್ತು ಕರಪ್ಟ್ ಆಫೀಸರ್ ಅಂದ್ರೆ ಯಾರು ಗೊತ್ತು, ಹಾನೆಸ್ಟ್ ಆಫೀಸರ್ ಅಂದ್ರೆ ಯಾರು ಗೊತ್ತು, ಟ್ರ್ಯಾಕ್ ರೆಕಾರ್ಡ್ ಇರೋ ಒಳ್ಳೆ ಆಫೀಸರ್ ಅಂದ್ರೆ ಯಾರು ಗೊತ್ತು. ಬಟ್ ಅವರು ಸಹ ಅವರ ಒಂದು ಸ್ಟ್ರಾಟಜಿ ಮೇಲೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ನೋಡ್ಕೊಂಡು ಪೋಸ್ಟಿಂಗ್ ಗಳು ಕೊಡ್ತಾ ಇರ್ತಾರೆ. ಬಟ್ ದಟ್ ಈಸ್ ವೇರ್ ಯು ಹ್ಯಾವ್ ಅ ಕೋರ್ಟ್. ಇವಾಗ ಎಸ್ಪೆಷಲಿ ಇನ್ ಕರ್ನಾಟಕ ಹೈಕೋರ್ಟ್ ನಾನು ಏನಕ್ಕೆ ಮೆಚ್ತೀನಿ ಅಂದ್ರೆ, ನಮ್ಮಲ್ಲಿ ಅಫ್ಕೋರ್ಸ್ ಬೇಲು ಈ 482 ಕ್ವಾಶಿಂಗ್ ಅನ್ನೋದು ಬಿಟ್ರೆ, ವಿ ಹ್ಯಾವ್ ಅ ಸೆಪರೇಟ್ ಕ್ಲಾಸಿಫಿಕೇಶನ್ ಕಾಲ್ಡ್ GM ಪೊಲೀಸ್ ಕ್ಲಾಸಿಫಿಕೇಶನ್. ಅಂದ್ರೆ ಎಲ್ಲೆಲ್ಲಿ ನೀವು ಪೊಲೀಸ್ ಈ ತರ ತಪ್ಪಾಗಿ ನಡ್ಕೊಳ್ತಿದ್ದಾರೆ, ಅಥವಾ ಪೊಲೀಸ್ ಅವನ ಮ್ಯಾನ್ಯುಯಲ್ ವಿರುದ್ಧ ನಡ್ಕೊಳ್ತಾ ಇದ್ದಾನೆ, ಅವ್ನ ಕಾನೂನಾತ್ಮಕವಾಗಿ ನಡ್ಕೊಳ್ತಾ ಇಲ್ಲ ಅಂತ ಗೊತ್ತರೆ, ಯು ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ದ ಹೈಕೋರ್ಟ್ ಅಂಡರ್ ದ ರಿಟ್ ಪೆಟಿಷನ್ GM ಪೊಲೀಸ್ ಕ್ಲಾಸಿಫಿಕೇಶನ್. ಬೇರೆ ಯಾವ ಸ್ಟೇಟ್ ಅಲ್ಲೂ ಇದಿಲ್ಲ. ಅಂದ್ರೆ ಈ ತರ ಪೊಲೀಸ್ ಇಂದ ನಿಮ್ಗೆ ಈ ತರ ಒಂದು ದೌರ್ಜನ್ಯ ಆಗ್ತಾ ಇದೆ, ಈ ತರ ಒಂದು ತಪ್ಪಾಗ್ತಾ ಇದೆ ಅಂದ್ರೆ, ಯು ಕ್ಯಾನ್ ಡೈರೆಕ್ಟ್ಲಿ ನಾಕ್ ದಿ ಹೈಕೋರ್ಟ್ ಅಂಡ್ ಸೇ ದಟ್ ದಿಸ್ ಇಸ್ ದ ಪೊಲೀಸ್. ಆ ರೀಲ್ಸ್ ನಿಮ್ಗೆ ಸುಮಾರು ಕಾಣ್ಬರೋದು, ಈ ತರ ಪೊಲೀಸ್ ಈ ತರ ತಪ್ಪಾಗಿ ನಡ್ಕೊಂತ. ಇವಾಗ ನನ್ ಕೇಸೇ ತಗೊಳ್ಳಿ, 110 ಹಾಕ್ಸ್ಕೊಂಡಿಲ್ಲ ಅಂತ ಯಾವ್ದೋ ಒಂದು ಕೇಸ್ಗಳನ್ನ ಸೃಷ್ಟಿ ಮಾಡಿ ಕರ್ಕೊಂಡ್ಬಂದು ಅವನ ಜೈಲಲ್ಲಿ 2 ವಾರ ಕೂಡ್ಸಿದ್ರು. ಸೊ ಇದಕ್ಕೆ ನಮ್ಗೆ ಸ್ಪೆಷಲ್ ಕ್ಲಾಸಿಫಿಕೇಶನ್ ಗಳಿದೆ. ಸೊ ಈ ತರ ನಾವು ಇನಿಷಿಯೇಟಿವ್ಸ್ ತಗೊಳ್ಬೇಕು. ಅಂದ್ರೆ ಪೊಲೀಸ್ಗೂ ಒಂದು ಭಯ ಭಕ್ತಿ ಇರಬೇಕು, ಇಲ್ಲಪ್ಪ ಕೋರ್ಟ್ ಇಸ್ ಸ್ಟ್ರಾಂಗರ್, ನಾವು ಯೂನಿಫಾರ್ಮ್ ಹಾಕೊಂಡಿದೀವಿ, ನಮ್ಗೆ ಪವರ್ಸ್ ಇದೆ ಅನ್ನೋ ಒಂದು ಮಟ್ಟಕ್ಕೆ ನಾವು ಇಷ್ಟ ಬಂದವ್ರನ್ನ ಕರ್ಕೊಂಡೋಗಿ ಜೈಲಲ್ಲಿ ಕೂಡ್ಸ್ಕೊಳಕ್ ಆಗಲ್ಲ, ಅಥವಾ ರಾಜಕೀಯ ನಾಯಕರು ಅಥವಾ ಬೇರೆ ಯಾವ್ದೋ ಶಕ್ತಿಶಾಲಿ ಸಂಸ್ಥೆಗಳು ನಮ್ಗೆ ಈ ತರ ಹೇಳಿದ್ರು ಅಂತ ಮಾಡಕ್ ಆಗಲ್ಲ. ಅಂಡ್ ಇನ್ನೊಂದು ನಾನು ಮೆಚ್ಚಬೇಕಾಗಿರುವಂತ ವಿಷಯ ಏನಂದ್ರೆ, ಅಪಾರ್ಟ್ ಫ್ರಮ್ ದ ಹೈಕೋರ್ಟ್, ಅವರ್ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇಸ್ ಆಲ್ಸೋ ವೆರಿ ಎಫಿಷಿಯಂಟ್. ಮಾನವೀಯ ಹಕ್ಕುಗಳ ಸಂಘ ಏನಿದೆ ನಮ್ದು ಸಂಸ್ಥೆ SHRC, ಅವರೂ ಸಹ ಈ ತರ ಏನಾದ್ರು ಪೊಲೀಸ್ ಅವ್ರ ಈ ತರ ತಪ್ಪಾಗಿ ನಡ್ಕೊಂಡ್ರು ಅಂತ ಬಂದ್ರೆ, ಯಾಕಂದ್ರೆ ಈ ಕೇಸ್ ನಾನು ಹೇಳಿದ್ನಲ್ಲ, ಆ ಕೇಸಿಗೆ ಸಂಬಂಧಪಟ್ಟಂತೆ ನಾವು SHRCಗೂ ಕಂಪ್ಲೇಂಟ್ ಮೇಲ್ ಅಲ್ಲಿ ಬರಿತೀವಿ. ಇವನ್ ಬಿಫೋರ್ ವಿ ಕುಡ್ ಫೈಲ್ ಇಟ್ ಇನ್ ದ ಕೋರ್ಟ್, SHRC ಅವ್ರು ಆಲ್ರೆಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ಆ ಪಾರ್ಟಿಯಲ್ಲಿ ಇದಾನೆ, ಕರ್ಸಿ ನಮ್ಮ ಮುಂದೆ ಪ್ರೊಡ್ಯೂಸ್ ಮಾಡಿ, ನಿಮ್ಮ ಹತ್ರನೇ ಕಸ್ಟಡಿಲಿ ಇಟ್ಕೊಂಡಿದ್ರೆ, ಎಲ್ಲಾದ್ರೂ ಬಚ್ಚಿಟ್ಟಿದ್ರೆ ಅಥವಾ ಜೈಲಿಗೆ ಕಳ್ಸಿದ್ರ, ಆಲ್ರೆಡಿ ಒಂದು ಇನ್ವೆಸ್ಟಿಗೇಷನ್ SHRC ಅವ್ರು ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಸೊ ಈ ತರ SHRCಗೆ ಅಡಿಷನಲ್ ಪವರ್ಸ್ ಇರ್ಬೋದು, ಅಥವಾ ಕೋರ್ಟ್ ಈ ತರ ಸ್ಪೆಷಲ್ ರಿಟ್ ಪೆಟಿಷನ್ಸ್ ಇರಬಹುದು. ಈ ತರ ಇದ್ರೆ ದೇರ್ ಬಿ ಅ ಗುಡ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಬಿಟ್ವೀನ್ ದ ಡಿಪಾರ್ಟ್ಮೆಂಟ್ ಅಂಡ್ ದ ಸಿಸ್ಟಮ್.